ನನ್ನ ಪ್ರೀತಿಯ ಕರುನಾಡಿನ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಹೇಳೋದು ಲೇಟ್ ಆಯ್ತು ರೀ. ನಾವಿವಾಗ ಸ್ನಾನ ಮುಗಿಸ್ಕೊಂಡು ಬ್ರೇಕ್ಫಾಸ್ಟ್ ಮಾಡಿ ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿವ್ರಿ. ನಾವಿವಾಗ ನಮ್ಮ ವರ್ಕ್ ಸ್ಟೇಷನ್ ಕಡೆ ಹೋಗ್ತಿದ್ದೀವಿ. ಇವತ್ತು ಭಾನುವಾರ ಇರೋದ್ರಿಂದ ಎಲ್ಲನೂ ಡೀಲ್ ಆಗಿದೆ ನೋಡ್ರಿ ಇವತ್ತು. ಹಾಗಿದ್ರೆ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ನಮ್ಮ ಶಾಂತಕ್ಕ ಅವ್ರು ಏನೋ ಮಾಡೋಕ್ಕಾಗ್ತಾರೆ. ಶಾಂತಕ್ಕ ಗುಡ್ ಮಾರ್ನಿಂಗ್. ಇವಾಗ ಡ್ರಮ್ ತೊಳಿಬೇಕಂತ ನೋಡ್ರಿ. ಡ್ರಮ್ ಹೊಲಸಾಗೈತೆ, ತೊಳೆದು ಒಂದು 20 days ಆಯ್ತು ಅನಿಸ್ತೈತಿ. ಇವತ್ತು ಕೆಲಸ ಸ್ಟಾರ್ಟ್ ಆಯ್ತು ನೋಡ್ರಿ. ಇವತ್ತು ಸಂಡೇ ಬಂದ್ರೆ ಹಿಂಗೆ ಮನೆ ಒಳಗಡೆ ಈ ಥರ ಆಗಿದೆ ನೋಡ್ರಿ ಡ್ರಮ್. ನೀರು ಸುರಿ ಬಿಡೋಣ್ರಿ. ಹೊಲಸು ಬಾಳಿಗೆ ಬಾ 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 ಬಾ. ಆಲ್ಮೋಸ್ಟ್ ಡ್ರಮ್ ಸ್ವಚ್ಛ ಆಯ್ತು ನೋಡ್ರಿ. ಒಂದು ಹೊಡೆತಕ್ಕೆ ಡ್ರಮ್ ಸ್ವಚ್ಛ ಆಗಿದೆ ನೋಡ್ರಿ. ಇಲ್ಲಿ ಯಾವ ಥರ ಕಾಣತ್ತೈತೆ, ಪಳ 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 ಅನ್ನತೈತೆ ಹಂಗೆ. ಇನ್ನೊಂದು ರೌಂಡ್ ನೀರು ಹಾಕಿ ಕಸ್ಬೇಳೆ ಆಡಿಸ್ಬಿಡೋಣ್ರಿ. ನೀರು ಹಾಕ್ಕೊಂಡ್ರಿ ಇವಾಗ ಇದೊಂದು ರೌಂಡ್ ನೀರು ಹಾಕಿ ಆಯ್ತಾ. ಬಕೆಟ್ ಇಲ್ಲೇ ಇದೆ. ಪರ್ಫೆಕ್ಟ್, ಆಲ್ಮೋಸ್ಟ್ ಕ್ಲೀನ್ ಆಗ್ತದೆ. ಇವಾಗ ಡ್ರಮ್ಮಿಗೆ ನೀರು ಹಚ್ಬಿಡೋಣ್ರಿ. ಮೋಟ್ರ್ ಆನ್ ಮಾಡೋಣ ಇವಾಗ. ನೀರು ತುಂಬ್ತಿದೆ ರೀ. ತುಂಬ ದಿನ ಆಯ್ತು ರೀ ನಮ್ಮ ಗಾರ್ಡನ್ ಕಡೆ ಬಂದಿಲ್ಲ. ಒಂದ್ಸಲ ವಿಚಾರಿಸೋಣ. ನೋಡ್ರಿ ಯಾವ ಥರ ಒಣಗಿಬಿಟ್ಟಿದಾವೆ ಗಿಡ ಎಲ್ಲ. ಸಿಕ್ಕಾಪಟ್ಟೆ ಬಿಸಿಲು, ಹೂಗಳೆಲ್ಲ ಬಾಡ್ಬಿಟ್ಟಿದ್ದಾವೆ ನೋಡ್ರಿ ನೀರೆಲ್ಲ ಅರ್ಧಕ್ಕೆ. ಗಾರ್ಡನ್ಗೆ ಸ್ವಲ್ಪ ನೀರು ಹೊಡೆದು ಬಿಡೋಣ್ರಿ, ಇಲ್ಲಪ್ಪ ಅಂದ್ರೆ ಗಿಡಗಳು ಒಣಗಿ ಹೋಗ್ಬಿಡ್ತಾವೆ. ನಮ್ಮ ಗಿಡಗಳಿಗೆ ಯಾವುದೋ ರೋಗ ಬಂದಿದೆ ರೀ. ಯಾವ್ದು ರೋಗ ಅಂತಲೇ ಗೊತ್ತಾಗಲ್ತು ನೋಡ್ರಿ. ಇಲ್ಲಿ ಕಾಣಿಸ್ತಿದೆ ಈ ಥರ ಆಗಿದೆ ಹೂಗಳ ಗಿಡಗಳೆಲ್ಲ. ಎಲೆ ಮೇಲೆ ಕರ್ರಗ ಸ್ಪಾಟ್ಸ್ ಕಾಣಿಸ್ತಿದೆ. ಯಾಕಾಗಿರ್ಬೋದು ಅಂತಲೇ ಗೊತ್ತಾಗ್ತಿಲ್ವೇ. ಗಿಡದಲ್ಲಿ ಫ್ರೆಶ್ನೆಸ್ಸೇ ಕಾಣಿಸ್ತಿಲ್ಲ, ಅದು ಮೇನ್ ಸಮಸ್ಯೆ ಆಗಿರೋದು ಇವಾಗ. ನಿಮ್ಗೇನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕಂದರೆ ನಾವು ಮೊದಲೇ ಸರಿ ಇದನ್ನ ಫೇಸ್ ಮಾಡ್ತಿರೋದು. ಪಪ್ಪಾಯ ಒಂದು ಹಣ್ಣಾಗಿದೆ ರೀ, ಕಟ್ ಮಾಡೋಣ ಆಮೇಲೆ. ಇಲ್ಲಿ ನೋಡ್ತಿದ್ರಿ ಇದು ನ್ಯಾಚುರಲ್ ಟೀ ಸೊಪ್ಪಿದೆ. ಇದು ಮೊನ್ನೆ ಆದರೂ ಕರೆಕ್ಟ್ ಇತ್ತು, 1 ವಾರ ಆಯ್ತು ನೋಡ್ರಿ. ಇದು ಸಿಕ್ಕಾಪಟ್ಟೆ ಒಣಗಿಬಿಟ್ಟಿದೆ. ಇದ್ರದ್ದು ಒಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿಬೇಕ್ರಿ. ಹೇಳ್ತೀನಿ, ತಲೆನೋವು ಬಂದಾಗ ಒಂದು ಸಿಪ್ ಹೊಡೆದ್ಬಿಟ್ರೆ ಫುಲ್ ಫ್ರೆಶ್ನೆಸ್ ಆಗ್ತಾನೆ ರೀ ಮನುಷ್ಯ. ಗಮ್ಮತ್ತಿದೆ ಹಂಗೆ. ಇತ್ತೀಚೆಗೆ ನಮ್ಮ ಪೇರು ಗಿಡದಲ್ಲಿ ಹಣ್ಣುಗಳೇ ಕಾಣಿಸ್ತಿದ್ದಾರೆ. ಇಲ್ಲಂತಂದರೆ ಡೈಲಿ 1-2 ಕಾಮನ್ ಇರೋದು. ಯಾಕೂ ಹಣ್ಣುಗಳೇ ಬಿಡ್ತಾಯಿಲ್ಲ ಇದು. ನೋಡ್ರಿ ಗಿಡಗಳಿಗೆ ಏನೋ ಒಂಥರ ಸಮಸ್ಯೆ ಆಗಿದೆ. ಈ ಥರ ಆಗಿದೆ, ರೋಗ ಏನಾದರೂ ಬಂದಿರಬೇಕು ಇದಕ್ಕೆ. ಹಾಗೆ ಸ್ವಲ್ಪ ನಮ್ಮ ಕೋಳಿಗಳ ಬಗ್ಗೆ ವಿಚಾರ ಮಾಡೋಣ್ರಿ. ತುಂಬ ದಿನಗಳಾಯ್ತು ನಾ ಈ ಕಡೆ ಬಂದೇ ಇಲ್ಲ. ಫೀಡರಲ್ಲಿ ಫುಡ್ ಇದೆ, 2 ಫೀಡ್ರಲ್ಲಿ ಇದೆ ರೀ. ಡ್ರಿಂಕರಲ್ಲಿ ವಾಟರ್ ಇದೆ. ಆಲ್ಮೋಸ್ಟ್ ಎಲ್ಲ ಕೋಳಿಗಳು ಆರಾಮಾಗಿ ಹೆಲ್ದಿಯಾಗಿದ್ದಾವೆ ರೀ. ಏನೂ ಸಮಸ್ಯೆ ಇಲ್ಲ. ಆಲ್ಮೋಸ್ಟ್ ಎಲ್ಲ ಪರ್ಫೆಕ್ಟ್ ಆಗಿದೆ ರೀ. ನಾವು ಹೊಡೋಣ ಇವಾಗ. ಹೊಡೋಕ್ಕಿಂತ ಪೂರ್ವದಲ್ಲಿ ಗಾರ್ಡನ್ಗೆ ಸ್ವಲ್ಪ ನೀರು ಹೊಡೆದು ಬಿಡೋಣ ರೀ. ನೋಡೋಣ, ಎಲೆಗಳಿಗೆಲ್ಲ ನೀರು ಹೊಡಿತಿದ್ದೇನೆ ರೀ. ಕಪ್ಪಾಗಿದ್ದು ಹೋಗುತ್ತೆ ಏನೋ, ಚೆಕ್ ಮಾಡೋಣ ಒಂದ್ಸರಿ. ಆಲ್ಮೋಸ್ಟ್ ಗಾರ್ಡನ್ಗೆಲ್ಲ ನೀರು ಹೊಡೆದು ಮುಗಿತ್ರಿ. ಮೋಟ್ರ್ ಆಫ್ ಮಾಡ್ಬಿಡ್ರಿ. ಹೇಳಪ್ಪ. ಹೌದಾ, ಸರಿ. ಇವತ್ತು ಭಾನುವಾರ ಅಲ್ರಿ, ಜಾಸ್ತಿ ವರ್ಕ್ ಏನು ಮಾಡತ್ತಿರಲ್ರಿ. ಜಸ್ಟ್ ಬ್ರೌಸಿಂಗ್ ಮಾಡ್ತಾ ಕುಳಿತಿದ್ದೆ. ನಮ್ಮ ತಂದೆಯವ್ರು ಫೋನ್ ಮಾಡಿದ್ರು. ಅವ್ರ ಫ್ರೆಂಡ್ ಕಡೆ ಏನೋ ಫಂಕ್ಷನ್ ಇದೆ ಅಂತ, ಬರ್ತೀನಂತ ಕೇಳಿದ್ರೆ. ಹೊಡೋಣ ಇವಾಗ, ಫಂಕ್ಷನ್ ಮುಗಿಸ್ಕೊಂಡು ಬರೋಣ. ಸಿಸ್ಟಮ್ಸ್ ಎಲ್ಲ ಶೆಡ್ಯೂಲ್ ಮಾಡಿಬಿಡೋಣ್ರಿ.
ಹೊಡೋ ಸಮಯ ರೀ ಹೊಡೋಣ ಇವಾಗ. ನಾನು ನಿಮಗೆ ಫಂಕ್ಷನ್ ಹಾಲಲ್ಲಿ ಕನೆಕ್ಟ್ ಆಗ್ತೇನೆ. ಜಸ್ಟ್ ನಾವು ಲೊಕೇಶನ್ ಬಂದಾಯ್ತು ರೀ. ಜಸ್ಟ್ ನಾವು ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡಿ ಮನೆ ಕಡೆ ಹೊರಡ್ತಿದ್ದೇವೆ ರೀ. ಊಟ ಮಾತ್ರ ಚೆನ್ನಾಗಿತ್ತು, ಸೂಪರ್ವಾಗಿ. ನಾನು ನಿಮಗೆ ಮನೆ ರೀಚ್ ಆದ ಮಾತಾಡ್ತೇನೆ. ಜಸ್ಟ್ ನಾವು ಮನೇನ ರೀಚ್ ಆದಿರಿ. ಜಸ್ಟ್ ನಾವು ಮನೆಗೆ ಬಂದ ಫ್ರೆಶ್ ಆದ್ವಿ ರೀ. ಇವಾಗ ನಾವು ಲೆಮನ್ ಮಿಂಟ್ ಜ್ಯೂಸ್ ಕುಡಿಯೋಣ ಇವಾಗ. ಶಾಂತಾಗ ಊಟ ಆಯ್ತು ನಮ್ದು? ನಮ್ದು ಆಯ್ತು ನೋಡಮ್ಮ. ತಡಿಯಮ್ಮ, ನಾವು ಇವಾಗ ಒಂದು ಲೆಮನ್ ಮಿಂಟ್ ಮಾಡಿಕೊಡ್ತೀವಿ. ವೇಟ್ ಮಾಡಿ ಒಂದು 5 ಮಿನಿಟ್ಸ್, ಎಲ್ಲರದು ಊಟ ಆಗಲಿ. ಜಸ್ಟ್ ನಮ್ದು ಊಟ ಮುಗಿಸ್ಕೊಂಡ್ ಬಂದಿದ್ದೀವಿ ನಾವು. ನಮ್ಮ ತಂಗಿರು ಒಂದು ಹೊಸ ರೆಸಿಪಿ ಮಾಡಿರೋಂಥ ಮತ್ತೆ ಪ್ಲೇಟ್ ಒಳಗೆ ಹಾಕಿಕೊಟ್ರೆ ಟೇಸ್ಟ್ ಮಾಡಂತೇಳಿ ಟೇಸ್ಟ್ ಮಾಡೋಣ. ಸೂಪರ್ ಇದೆ. ಅಪ್ಪು ಏನು ರೈಸ್ ಇದೆ ಹೆಸರು? ಬಾ 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 ಪಾಲಕ್ ರೈಸ್ ಮಾಡ್ರಿ, ಅಲ್ಟಿಮೇಟ್ ಇದೆ ಮಾತ್ರ. ಇದು ನೋಡ್ರಿ ನಮ್ಮ ತಂಗಿಯವ್ರು ಮಾಡಿದ ಪಾಲಕ್ ರೈಸ್ ಅಲ್ಟಿಮೇಟ್ ಇದೆ. ಇವಾಗ ಜ್ಯೂಸ್ ಮಾಡೋಕೆ ವಾಟರ್ ಪ್ರಾಪರಾಗಿ ಮೆಜರ್ಮೆಂಟ್ ಮಾಡ್ಕೊಂಬಿಡೋಣ್ರಿ, ಇಲ್ಲೊಂದು ಜ್ಯೂಸ್ ಕಿಕ್ ಕೊಡೋಂಗಿಲ್ಲ. ಏನೋ ಒಂದು ಗ್ಲಾಸ್ ಎಕ್ಸ್ಟ್ರಾ ಹಾಕೊಂಡ್ಬಿಡೋಣ. ಎಕ್ಸ್ಟ್ರಾ ಒಂದು ಗ್ಲಾಸ್ ಹಾಕೊಂಡಾಯ್ತು ರೀ. ಇವಾಗ ಲೆಮನ್ ಕಟ್ ಮಾಡಿ ಹಾಕೊಳ್ಳೋಣ. ನೋಡ್ರಿ ಲೆಮನ್ ಹೆಂಗಿದೆ, ಇವನು ಸ್ವಚ್ಛಂಗೆ ವಾಶ್ ಮಾಡ್ಕೊಂಬಿಡೋಣ. ಪರ್ಫೆಕ್ಟ್. ಇದು ಕ್ಲೀನ್ ಮಾಡ್ಕೊಂಡಾಯ್ತು ರೀ. ಇದು ನೈಫ್ ತೊಳ್ಕೊಂಬಿಡ್ರಿ. ಇದು ಭಾಳ ಹುಷಾರಾಗಿರ್ಬೇಕು, ಇಲ್ಲಪ್ಪ ಅಂತಂದ್ರೆ ಯಾಮಾರಿದ್ರೆ ಸೀದಾ ಬ್ಲಡ್ಡೆ. ಅದೇ ಥರ ನಾವು ಇವಾಗ ಇದನ್ನ ತೊಳ್ಕೊಂಬಿಡೋಣ್ರಿ. ಲೆಮನ್ ಹೆಂಡಕ್ಕೆ ಅನುಕೂಲ ಆಕೈತೆ ಭಾಳ. ಪರ್ಫೆಕ್ಟ್. ಇವು ಲಿಂಬೆಹಣ್ಣು ನಮ್ಮ ಹಿತ್ತಲ ನೋಡ್ರಿ, ಇವು ಎಷ್ಟು ಜ್ಯೂಸಿ ಅದಾವ ಅಂತಂತಂದ್ರೆ ಅಲ್ಟಿಮೇಟ್ ಇದಾವೆ ಮಾತ್ರ. ಇವಾಗ ಕಟ್ ಮಾಡ್ಕೊಂಡಾಯ್ತು ರೀ. ಸ್ಕ್ವೀಸ್ ಮಾಡ್ಕೊಳ್ಳಿ ಇವಾಗ. ಲಿಂಬೆಹಣ್ಣು ಅಂತ ಹಿಡ್ಕೊಂಡೈತ್ರಿ. ಇವಾಗ ಸಾಲ್ಟ್ ಹಾಕೊಂಡ್ಬಿಡೋಣ. ಪರ್ಫೆಕ್ಟ್. ಇವಾಗೆಲ್ಲ ಆಗಿದೆ. ನೆಕ್ಸ್ಟ್ ನಾವೇನು ಮಾಡೋಣಪ್ಪ ಅಂತಂತಂದ್ರೆ ಇವಾಗ ಆ ಚಿಲ್ಲಿ ಮತ್ತು ಮಿಂಟ್ನ ಪ್ರಾಪರಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಗ್ಲಾಸಿಗೆ ಹಾಕೋಣಂತೆ. ಅಲ್ಟಿಮೇಟ್ ಇರುತ್ತೆ ಮಾತ್ರ. ಫಸ್ಟ್ ಟ್ರೈ ಮಾಡ್ಬೇಕು ನೀವು, ಒಂಥರ ಅಕ್ಕಿ ಕೊಡತ್ತೆ. ಪ್ರಾಪರಾಗಿ ಮಿಕ್ಸ್ ಮಾಡಿಬಿಡ್ರಿ ಎಲ್ಲನೂ, ಇಲ್ಲಪ್ಪ ಅಂತಂದ್ರೆ ಟೇಸ್ಟ್ ಕಡಿಮೆ ಆಗ್ತೈತೆ. ಪರ್ಫೆಕ್ಟ್. ಕುಡಿಯೋಕ್ಕಿಂತ ಪೂರ್ವದಲ್ಲಿ ಒಂದ್ಸಲ ಟೇಸ್ಟ್ ಮಾಡಿಬಿಡೋಣ್ರಿ ಯಾವ ಥರ ಇದೆ ಅಂತೇಳಿ. ಟೇಸ್ಟ್ ಮಾಡಿದಾದ್ಮೇಲೆ ಏನಾದರೂ ಆ್ಯಡ್ ಆನ್ ಮಾಡಬೇಕಿತ್ತಂದರೆ ಆ್ಯಡ್ ಆನ್ ಮಾಡೋಣಂತ. ಬಾ 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 ಅದಕ್ಕೆ ಸ್ವಲ್ಪ ಮಿಂಟು ಮತ್ತು ಮಿರ್ಚಿ ಬಿದ್ದರೆ ಅಲ್ಟಿಮೇಟ್ ಇರ್ತೈತೆ ರೀ. ಇವಾಗ ಸ್ವಲ್ಪ ಮಿಂಟ್ ರೆಡಿ ಮಾಡ್ಕೊಳ್ಳೋಣ್ರಿ. ಮಿಂಟ್ ರೆಡಿ ಮಾಡ್ಕೊಂಡ್ರೆ ಸ್ವಲ್ಪ ಫ್ಲೇವರ್ ಬೇರೆ ಇರುತ್ತೆ. ಪರ್ಫೆಕ್ಟ್. ಮಿಂಟ್ ಸ್ವಲ್ಪ ತೊಳ್ಕೊಂಬಿಡೋಣ್ರಿ. ಇದು ತೊಳ್ಕೊಂಡ ಗ್ಲಾಸಿಗೆ ಹಾಕೊಳ್ಳೋಣ. ಹಾಗೆ ಸ್ವಲ್ಪ ಚಿಲ್ಲಿನ ಆ್ಯಡ್ ಮಾಡ್ಕೊಂಬಿಡೋಣ್ರಿ. ಚಿಲ್ಲಿ ಇದ್ರೆ ಸ್ವಲ್ಪ ಫ್ಲೇವರ್ ಬೇರೆ ಇರುತ್ತೆ. ಕಟ್ ಮಾಡೋಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಇದನ್ನ ತೊಳ್ಕೊಳ್ಳೋಣ. ಆಸಮ್. ಈ ಥರ ಸ್ಲೈಸ್ ಮಾಡ್ಕೊಂಡಾಗಿದ್ದೀರ. ಇದನ್ನೇನು ಮಾಡ್ಕೋಬೇಕಂತಂದ್ರೆ ಇದನ್ನ ಗ್ಲಾಸಲ್ಲಿ ಹಾಕೊಳ್ಳೋಣ್ರಿ. ಗ್ಲಾಸಿಗೆ ಹಾಕಿ ಸ್ವಲ್ಪ ಜಜ್ಜಿ ಬಿಡೋಣ. ಜಜ್ಜಿ ಆದರೆ ಅದ್ರ ಫ್ಲೇವರ್ ಬರ್ತೈತೆ. ಇವಾಗ
ಆಸಮ್. ಇವಾಗ ಏನು ಮಾಡೋಣಪ್ಪ ಅಂತಂತಂದ್ರೆ ಇವಾಗ ಎರಡೂ ಪ್ರಾಪರಾಗಿ ಹಿಂಗೆ ಮಾಡ್ಕೊಂಡು ಆಗಿದಾರಲ್ರಿ, ಹಾಕೊಂಡ್ಬಿಡೋಣ ಎಲ್ಲ ಗ್ಲಾಸಿಗೆ ಒಂದೊಂದು. ಆಸಮ್. ಟ್ರೈ ಮಾಡಿರಿ ನೀವು ಮನೆಯೊಳಗೆ ಒಂದ್ಸಲಿ, ಕುಡ್ದಾದ್ಮೇಲೆ ಕಮೆಂಟ್ ಹಾಕ್ರಿ ಹೆಂಗಿರ್ತೈತಿ ಅಂಥೇಳಿ. ಅಲ್ಟಿಮೇಟ್ ಕಿಕ್ ಕೊಡ್ತೈತೆ ರೀ ಮಾತ್ರ. ಸಲ ಟೇಸ್ಟ್ ಮಾಡಿ ರಿವ್ಯೂ ಹೇಳಿಬಿಡ್ತೇನೆ. ಕೆಲವೊಂದು ಲೆಮನ್ ಮತ್ತು ಮಿಂಟ್ ಅಷ್ಟಿದ್ದಾವೆ, ನಮ್ಮದು ಲೆಮನ್ ಮಿಂಟ್ ಮಿರ್ಚಿ 3 ಮಿಕ್ಸ್ ಇದೆ. ಟೇಸ್ಟ್ ಮಾಡೋಣ್ರಿ ಇವಾಗ. ಮಸ್ಟ್ ಟ್ರೈ ಮಾಡಿರಿ. ಇದೇನಂತಾರಲ್ಲ ರೀ, ಸ್ವಲ್ಪ ಐಸ್ ಕ್ಯೂಬ್ ಹಾಕೊಂಡ್ರಿ ಅಂತಂದ್ರೆ ಲೆವೆಲ್ ಬೇರೆನೇ ಇರ್ತೈತಿ. ಇವಾಗ ನಮ್ಮ ತಾಯಿಯವ್ರು ಒಂದು ಕೊಟ್ಬಿಡೋಣ್ರಿ. ಅಮ್ಮ ನೋ ಚಿಲ್ಲಿ ಅಮ್ಮ, ಓನ್ಲಿ ಲೆಮನ್ ಆ್ಯಂಡ್ ಮಿಂಟ್. ಚೆನ್ನಾಗಿದೆ. ಅಪ್ಪಗೊಂದು ಕೊಡೋಣ. ಜಸ್ಟ್ ನಾವು ಲೆಮನ್ ಚಿಲ್ಲಿ ಮಿರ್ಚಿ ಜ್ಯೂಸ ಕುಡ್ಕೊಂಬರ್ತಾ ಇದ್ದಾರೆ. ಆಸಮ್ ಫೀಲಿಂಗ್ ಮಾತ್ರ, ರಿಯಲಿ ಗ್ರೇಟ್ ಫೀಲಿಂಗ್ ಅಂತ ಹೇಳ್ಬೋದು. ಮಧ್ಯಾಹ್ನ ಫಂಕ್ಷನ್ ಹೋಗಿ ಬಂದು ಊಟ ಮಾಡಿ ಮನೆಗೆ ಬಂದೆ, ಜ್ಯೂಸ್ ಕುಡಿದೆ, ಸ್ಮಾಲ್ ನ್ಯಾಪ್ ಮಾಡೋಣ ಅಂತ ಮಲಗಿದ್ದೀವಿ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಟೈಮ್ ಇವಾಗ ಸಂಜೆ 7 ಗಂಟೆ ಆಗಿದೆ ರೀ. ಪಾಪ ಇವತ್ತು ಕೆಲಸಗಳಿದ್ದವ್ರಿಗೆ. ಮತ್ತು ಇವತ್ತು ಇಂಡಿಯಾ ಮತ್ತು ಸೌತ್ ಆಫ್ರಿಕಾ 30-20 ಸ್ಟಾರ್ಟ್ ಆಗ್ತೈತಿ. 7 ಗಂಟೆಗೆ ಮ್ಯಾಚ್ ಸ್ಟಾರ್ಟ್ ಆಗ್ತೈತಿ. ಟಾಸ್ ಏನಾಗಿದೆ ಚೆಕ್ ಮಾಡಿಬಿಡೋಣ. ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಯಾಕೋ ಇಂಟರ್ನೆಟ್ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗ್ತಿದೆ. ಇಂಡಿಯಾ ಟಾಸ್ ವಿನ್ ಆಗಿದೆ, ಬೌಲಿಂಗ್ ಚೂಸ್ ಮಾಡ್ಕೊಂಡಿದ್ದಾರೆ. ಬ್ಯಾಟಿಂಗ್ ಲೈನಪ್ ಚೆನ್ನಾಗಿದೆ ಇವತ್ತು. ಜಸ್ಪ್ರೀತ್ ಬುಮ್ರಾಗ ರೆಸ್ಟ್ ಕೊಟ್ಟಿದ್ದಾರೆ. ಹರ್ಷಿತ್ ರಾಣಾ ಒಳ ತೊಗೊಂಡಿದ್ದಾರೆ ಇವತ್ತು. ಏನು 10 ನಿಮಿಷ ಇದೆ ಸ್ಟಾರ್ಟ್ ಆಗೋಕ್ಕೆ. ಮ್ಯಾಚ್ ಚೆನ್ನಾಗಿತ್ತು ನೋಡೋಣ್ರಿ ಇವಾಗ. ಯಾಕೋ ಟಿ ವಿ ಆನ್ ಆಗೋತ್ರಿ. ಒಂದು ವಾರ ಹಂಗಾಗತ್ತೆ. ಸರಿ ಅಮ್ಮ, ಏನಮ್ಮ ಸ್ನ್ಯಾಕ್ಸ್ ಇವತ್ತು? ಗೋಬಿ ಅಮ್ಮ. ಓಕೆ ಅಮ್ಮ, ಸ್ನ್ಯಾಕ್ಸ್ ರೆಡಿ ಮಾಡ್ತಿದ್ರಿ ಮನೆಯಲ್ಲಿ. ಸಿಕ್ಕಾಪಟ್ಟೆ ಚಳಿದಿರಿ ಆಚೆ ಕಡೆ. ಬಿಸಿ ಬಿಸಿ ಗೋಬಿ ರೆಡಿ ಆಗ್ತಿದೆ. ಇಲ್ಲಿ ಸ್ವೀಟ್ ರೆಡಿ ಆಗ್ತಿದೆ ನೋಡ್ರಿ, ಸಚ್ಕೋದು ಹೋಗಿ ರೆಡಿ ಮಾಡ್ತಿದ್ದಾರೆ ಇಲ್ಲಿ. ಇವತ್ತು ಸಂಜೆ ಸ್ನ್ಯಾಕ್ಸ್ ಮಾತ್ರ ಜೋರ್ದಾರ್ ಐತಿ, ಜಬರ್ದಸ್ತ್ ಐತಿ. ಇಷ್ಟೊತ್ತು ನಾವು ಓಪನರ್ ಹುಡ್ತಿದ್ದೇವೆ ರೀ, ಸಿಕ್ಕಿದೆ. ತುಂಬ ದಿನ ಆಯ್ತು ಯೂಸೇ ಮಾಡಿಲ್ಲ. ಸ್ವಚ್ಛಂಗೆ ತೊಳೆಯಣ್ರಿ, ತುಂಬ ದಿನ ಆಯ್ತು ಯೂಸ್ ಮಾಡಲಿಲ್ಲ. ಇವಾಗ ಈ ಓಪನರ್ ಎದಕ್ಕಪ್ಪ ಅಂತಂದ್ರೆ ಇದು ಸಾಸ್ ಬಾಟಲ್ ಇದ್ದಾರೆ, ಓಪನ್ ಮಾಡೋದು ಇವಾಗ. ಎಸ್ ಪರ್ಫೆಕ್ಟ್. ಮ್ಯಾಚ್ ನೋಡ್ತಾ ಸ್ನ್ಯಾಕ್ಸ್ ತಿನ್ನೋಣ್ರಿ. ಇಂಡಿಯಾ ಬೌಲಿಂಗ್ ತುಂಬ ಚೆನ್ನಾಗಿ ನಡೀತಾ ಇದೆ. ಗೋಬಿ ಮಾತ್ರ ಅವಸಮ್ ಇದಾವೆ. ಗೋಬಿ ಜೊತೆ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ, ಅದೇ ರೀತಿ ಹಾಟ್ಸ್ ಆ್ಯಂಡ್ ಸ್ವೀಟ್ ಟೊಮೊಟೊ ಸಾಸ್ ಹ್ಯಾವಿ ಕಿಕ್ ಕೊಡ್ತಾ ಇದೆ. ಆಚೆ ಕಡೆ ಸಿಕ್ಕಾಪಟ್ಟೆ ಚಳಿದೆ, ಬಟ್ ಹಾಟ್ ಗೋಬಿ ಏನಿದೆಯಲ್ರಿ ತುಂಬ ಚೆನ್ನಾಗಿದೆ. ಯಾವುದೋ ಫೋನ್ ಬರ್ತದೆ. ಇವತ್ತು ಸ್ನ್ಯಾಕ್ಸ್ ನೋಡಿ ಲೇಟ್ ಆಯ್ತು ರೀ, ಟೈಮ್ ತುಂಬ ಹೊತ್ತಾಗಿತ್ತು. ಇವತ್ತಿನ ದಿನ ಇದಾಗಿತ್ತು ರೀ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಲೈಫಲ್ಲಿ ಗಿಚ್ಚಿರ್ಬೇಕಂದ್ರೆ ಬೆಳಿಬೇಕಂದ್ರೆ ಹುಚ್ಚಿರ್ಬೇಕು, ಮನಸ್ಸಲ್ಲಿ ಕಿಚ್ಚಿರ್ಬೇಕು. ನಾವು ಮಾಡುವ ಪ್ರತಿಯೊಂದು ಕೆಲಸಗಳೆಲ್ಲ ಮುಂದೊಂದು ದಿನ ದಂತಕತೆಗಳಾಗ್ತಾವೆ ಅಂತ ಹೇಳ್ತಾ, ಎಂದಿನಂತೆ ಇವತ್ತಿನ ಲವ್ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವೀಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್ ನಿಮ್ಮೊಂದಿಗೆ ಧನ್ಯವಾದಗಳು. ಬಾಯ್.